ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಭಾರಿ ಮಳೆಯಾಗಿದೆ. ಮಳೆಯಿಂದ ಕೆರೆಯ ಕೋಡಿ ತುಂಬಿ ಹರಿತಾ ಇದೆ. ಸದ್ಯ ಮಳೆಯ ಆರ್ಭಟದಿಂದ ಕೆರೆ ತುಂಬಿ ಹರಿತಾ ಇರುವುದರಿಂದ ಆತಂಕದಲ್ಲಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಕೆರೆಯ ಕೋಡಿ ತುಂಬಿದ್ರೆ ಗ್ರಾಮಕ್ಕೆ ನುಗ್ಗುವಂತ ಆತಂಕ ಆ ಭಾಗದ ಜನರಿಗಾಗಿದೆ. ನಿರಂತರವಾಗಿ ಮಳೆಯಾಗ್ತಿದೆ, ಎಲ್ಲಿ ರಸ್ತೆ ಇದೆ, ಎಲ್ಲಿ ಕೆರೆ ಇದೆ, ಏನೇನು ಗೊತ್ತಾಗ್ತಿಲ್ಲ. ಹಾಗಾಗಿ ಈ ಕೆರೆಯ ಕೋಡಿ ತುಂಬಿ ಹರಿತಾ ಇರೋದ್ರಿಂದ ಎಲ್ಲಾದ್ರೂ ಹೊಡೆದು ಹೋಯ್ತು, ಉಕ್ಕಿ ಎಲ್ಲಾದ್ರೂ ಆಚೆ ಬಂತು ಅಂತಂದ್ರೆ ಗ್ರಾಮಕ್ಕೆ ನುಗ್ಗುತ್ತೆ, ಮನೆ ತೋಟ ಎಲ್ಲವೂ ಕೂಡ ನಾಶ ಆಗುತ್ತೆ ಎನ್ನುವಂಥ ಭಯದಲ್ಲಿ ಅಲ್ಲಿನ ಗ್ರಾಮಸ್ಥರಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ. ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಿದೆ. ಧಾರವಾಡದ ನವಲಗುಂದದಲ್ಲಿ ಜನರಿಗೆ ಈಗ ಆತಂಕದಲ್ಲಿದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ಸಂಪೂರ್ಣವಾಗಿ ನೀರು ಉಕ್ಕಿ ಹರಿತಾ ಇದೆ. ಎಲ್ಲೂ ಹೋಗಬೇಕು, ಏನು ಮಾಡಬೇಕು, ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆನ್ನುವಂಥ ಆತಂಕದಲ್ಲಿದ್ದಾರೆ. ಹಾಗಾಗಿ ಎಲ್ಲಾದರೂ ಈ ಕೆರೆಯ ಕೋಡಿ ಒಡಿತು ಅಂತ ಅಂದರೆ ಸೀದಾ ನಾವು ಗ್ರಾಮಕ್ಕೆ ಬರುತ್ತೆ. ಆಗ ಹೆಂಗೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಭಯದ ವಾತಾವರಣ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀವಿ, ಎಲ್ಲರೂ ಕೂಡ ಮನೆಯ ಹೊರಗೆ ಆತಂಕದಲ್ಲಿ ಓಡಾಡ್ತಿದ್ದಾರೆ. ಎಲ್ಲಾದರೂ ಕೆರೆಯ ಕೋಡಿ ತುಂಬಿ ಹರಿತು ಅಂತಂದರೆ ನವಲಗುಂದದ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ.